ರಾಯಪಟ್ಟಣ ಕರ್ನಾಟಕ ರಕ್ಷಣಾ ವೇದಿಕೆ ದಂಡಿಗನಹಳ್ಳಿ ಹೋಬಳಿ ಘಟಕದ ವತಿಯಿಂದ ಉದಯಪುರ ಹೋಬಳಿ ಕೇಂದ್ರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಟಿ.ಎ. ನಾರಾಯಣಗೌಡರ 60ನೇ ವರ್ಷದ ಜನ್ಮದಿನದ ಅಂಗವಾಗಿ ಉದಯಪುರ ಕರ್ನಾಟಕ ಪಬ್ಲಿಕ್ ಶಾಲೆ ಮತ್ತು ಉದಯಪುರ ಅಂಗನವಾಡಿ ಕೇಂದ್ರದಲ್ಲಿ 60ಕ್ಕೂ ಹೆಚ್ಚು ವಿವಿಧ ಜಾತಿಯ ಗಿಡಗಳನ್ನು ನೆಟ್ಟು ನಿರ್ವಹಿಸಲಾಯಿತು. ನಾರಾಯಣಗೌಡರ ಹುಟ್ಟು ಹಬ್ಬದ ಸವಿನೆನಪಿಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರಾದ ಬೆಟ್ಟದಪುರ ಗ್ರಾಮದ ಶ್ರೀ ಡಿ.ಎಂ. ಮಂಜು ರವರು ಸಾವಿರಾರು ಜನರಿಗೆ ಅನ್ನದಾಸೋಹ ಏರ್ಪಡಿಸಿದರು. ಇದೇ ಸಂದರ್ಭದಲ್ಲಿ ಕರವೇ ಚನ್ನರಾಯಪಟ್ಟಣ ತಾಲೂಕು ಅಧ್ಯಕ್ಷರಾದ ಶ್ರೀ ಮಧು ಕರಡೇವು, ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷರಾದ ಗಣೇಶಗೌಡ, ಜಿಲ್ಲಾ ಉಪಾಧ್ಯಕ್ಷರಾದ ಸತೀಶ್ ಕರಡೇವು, ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷರಾದ ಬಿ.ಪಿ. ಧರ್ಮರಾಜು, ಯುವ ಘಟಕದ ತಾಲೂಕು ಅಧ್ಯಕ್ಷರಾದ ಹರೀಶ್, ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ದ್ರಾಕ್ಷಾಯಿಣಿ, ಉಪಾಧ್ಯಕ್ಷರಾದ ಶ್ರೀಮತಿ ಪ್ರೇಮಮ್ಮ, ದಂಡಿಗನಹಳ್ಳಿ ಹೋಬಳಿ ಘಟಕದ ಅಧ್ಯಕ್ಷರಾದ ಫಯಾಜ್ ಯು.ಎಂ, ಉಪಾಧ್ಯಕ್ಷರಾದ ಅನಿಲ್ ಕೆ. ಗೌಡ, ಪ್ರಧಾನ ಕಾರ್ಯದರ್ಶಿಯಾದ ಸಿ.ಎಸ್. ದಿನೇಶ್ ಕುಮಾರ್, ಖಜಾಂಚಿಯಾದ ಚಂದ್ರೇಗೌಡ, ಗೌರವಾಧ್ಯಕ್ಷರಾದ ಉಮೇಶ್, ಪದಾಧಿಕಾರಿಗಳಾದ ಪೈಠಾನ್ ಶರತ್, ನಯಾಜ್, ಅನ್. ನೇನಹಳ್ಳಿ ದಿಲೀಪ್, ಉವೇಜ್ ಪಾಷಾ, ಎನ್. ಸ್ವಾಮಿ, ಎಸ್. ಮಂಜುನಾಥ್, ಬಿ.ಟಿ. ಶ್ರೀನಿವಾಸ್, ಕಾಂತರಾಜ್, ಮಂಜೇಗೌಡ, ಕೆ.ಎಂ. ನಾಗಮ್ಮ, ಮಂಜುಳಾ, ದಂಡಿಗನಹಳ್ಳಿ ಹೋಬಳಿ ಕರವೇ ಕಾರ್ಯಕರ್ತರು ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಐ.ಕೆ. ಮಂಜುನಾಥ್, ಚನ್ನರಾಯಪಟ್ಟಣ. ಆತ್ಮೀಯ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ರಾಜ್ಯದ ಎಲ್ಲಾ ಸುದ್ದಿಗಳನ್ನು ವೀಕ್ಷಿಸಿ. ನಾರಾಯಣಗೌಡರಿಗೆ ನಾರಾಯಣಗೌಡರಿಗೆ ಅದಷ್ಟೇ ದೀಪ ಅಷ್ಟೇ ಬರಪ್ಪ ನೀನು ಸಾಲ ಬನ್ನಿ ದಯಮಾಡಿ ಗಣ್ಯರು ಹಾಗೆ ಸ್ಟೇಜಲ್ಲಿ ನಾರಾಯಣಗೌಡರಿಗೆ ನಾರಾಯಣಗೌಡರಿಗೆ ಅದಷ್ಟೇ ದೀಪ ಅಷ್ಟೇ ಬರಪ್ಪ ನೀನು ಸಾಲ ಬನ್ನಿ ದಯಮಾಡಿ ಗಣ್ಯರು ಹಾಗೆ ಸ್ಟೇಜಲ್ಲಿ ಕನ್ನಡ ಹೋರಾಟದ ದಿಕ್ಕನ್ನ ಬದಲಿಸ್ತಕ್ಕಂಥ ಒಂದು ಕನ್ನಡ ತಾಯಿಯ ಸುಪುತ್ರ ನಮ್ಮ ಹಾಸನ ಜಿಲ್ಲೆಯ ಈ ಮಣ್ಣಿನ ಮಗ ಸನ್ಮಾನ್ಯ ಶ್ರೀ ಟಿ.ಎ. ನಾರಾಯಣಗೌಡರಿಗೆ ಇವತ್ತು 60ನೇ ವರ್ಷಕ್ಕೆ ಕಾಲಿಡ್ತಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು, ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಈ ಒಂದು ದಂಡಿನಹಳ್ಳಿ ಹೋಬಳಿ ಘಟಕದ ವತಿಯಿಂದ ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಸಿ ನೀಡತಕ್ಕಂಥ ಕಾರ್ಯಕ್ರಮ ಹಾಗೂ ಹುಟ್ಟುಹಬ್ಬದ ಆಚರಣೆ ಮತ್ತು ಅನ್ನದಾನದ ವ್ಯವಸ್ಥೆಯನ್ನು ಮಾಡಿರತಕ್ಕಂಥ ಅನಿಲ್ ಮತ್ತು ಫೈಯವರು ಅವರೆಲ್ಲ ಹೋಬಳಿ ಘಟಕದ ಮುಖಂಡರುಗಳಿಗೆ, ಬೆಟ್ಟದಪುರದ ಮಂಜಣ್ಣವರು ವಿಶೇಷವಾಗಿ ಊಟದ ವ್ಯವಸ್ಥೆ ಇವತ್ತು ಮಾಡಿದ್ದಾರೆ. ಅವರಿಗೆ ಶುಭಾಶಯಗಳನ್ನು ಕೋರ್ತಾ, ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ದಂಡಿನಲ್ಲಿ ಹೋಬಳಿ ಘಟಕ ಏನಿದೆ ಇದು ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ ಕನ್ನಡ ನಾಡು ನುಡಿ ಪರವಾಗಿ ಹೋರಾಟ ಮಾಡತಕ್ಕಂಥ ಶಕ್ತಿ ನಿಮಗೆಲ್ಲ ಸಿಗಲಿ ಅಂತ ಹೇಳ್ತಾ, ಸನ್ಮಾನ್ಯ ನಮ್ಮೆಲ್ಲರ ಅಧ್ಯಕ್ಷರಾದಂಥ ನಾರಾಯಣಗೌಡರಿಗೆ ಸಾಯಿ ಚಾಮುಂಡೇಶ್ವರಿ ಆಯುರ್ ಆರೋಗ್ಯ ಕರ್ನಾಟಕ ರಕ್ಷಣಾ ವೇದಿಕೆಯ
ಉದಯಪುರ ಹೋಬಳಿ ಘಟಕದ ವತಿಯಿಂದ ಈ ದಿನ ಕರ್ನಾಟಕದ ಹೆಮ್ಮೆಯ ಸುಪುತ್ರರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಆದಂಥ ಪ್ರೀತಿಯ ಅಣ್ಣ ಟಿ.ಎ. ನಾರಾಯಣಗೌಡರ 60ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಉದಯಪುರ ಹೋಬಳಿ ಘಟಕದ ಹಾಗೂ ಅಧ್ಯಕ್ಷರು ಅನಿಲ್ ಗೌಡ್, ಫಯಾಜ್ ಮತ್ತೆ ಹಬಿ ಮತ್ತೆ ಎಲ್ಲ ಹಿರಿಯ ನಮ್ಮ ಚಂದ್ರೇಗೌಡರು, ನಮ್ಮ ಯುವ ಘಟಕದ ಅಧ್ಯಕ್ಷರು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ತುಂಬ ಖುಷಿ. ಹಾಗಾಗಿ ಇವತ್ತು ತಾಲೂಕು ಘಟಕದಿಂದ ಎಲ್ಲ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರಾದಂಥ ಮಧು ಅವರು, ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಸೋದರಿ ದ್ರಾಕ್ಷಾಣಿಯವರು, ಹಾಗೆ ಹರೀಶ್ ಅವರು, ಮತ್ತು ನಮ್ಮ ಯುವ ಘಟಕದ ಅಧ್ಯಕ್ಷರು, ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಧರ್ಮರಾಜ್ ಅವರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ವಿಶೇಷ ಏನಪ್ಪ ಅಂದರೆ ನಮ್ಮ ಜಿಲ್ಲೆಯ ಹಾಸನಾಂಬೆಯ ಹೊರಪುತ್ರ ಟಿ.ಎ. ನಾರಾಯಣಗೌಡರು ಇಡೀ ರಾಜ್ಯದಲ್ಲಿ ಕನ್ನಡವನ್ನು ಉಳಿಸ್ತಕ್ಕಂಥ, ಕನ್ನಡವನ್ನು ಬೆಳೆಸ್ತಕ್ಕಂಥ, ಜಲ ನೆಲ ಭಾಷೆಗೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ಸಿಡಿದೇಳುವಂಥ ಒಂದು ಸಿಂಹದ ಮರಿಯನ್ನು ನಮ್ಮ ಜಿಲ್ಲೆಯಿಂದ ಕಳಿಸ್ಕೊಟ್ಟಿದ್ದೀವಿ ಅಂದರೆ ಅದು ನಮ್ಮೆಲ್ರಿಗೂ ಖುಷಿ ತಂದಿದೆ. ಅದು ನಮ್ಮ ಭಾಗ್ಯ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಹಾಗಾಗಿ ಈ ಹುಟ್ಟುಹಬ್ಬದ ಅಂಗವಾಗಿ ಇಡೀ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳ ಆಶಯ ಒಂದೇ, ಟಿ.ಎ. ನಾರಾಯಣಗೌಡರು 100 ಕಾಲ ಸುಖವಾಗಿ ಬಾಳಬೇಕು, ಅವರಿಗೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಈ ನಾಡಿನ ಸೇವೆಯನ್ನ ಮಾಡಲಿಕ್ಕೆ ಮಾಡಿಕೊಡ್ಬೇಕು ಅವ್ರಿಗೆ ಅಂತ ಹೇಳಿ ಮತ್ತೊಮ್ಮೆ ನಾನು ಎಲ್ರಿಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ರಿಗೂ ಶುಭ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಸಮರಸಿಂಹ ಅಣ್ಣ ಟಿ.ಎ. ನಾರಾಯಣಗೌಡರ ಜನ್ಮದಿನ ಅಂಗವಾಗಿ ಉದಯಪುರ ಗ್ರಾಮದಲ್ಲಿ